ಜನಕಿ. ಹಲೋ ಪ್ರತಾಪ್. ನನ್ನ ಮನದಾಶೆ ಈಡೇರಿಸಿದ ನಿನಗೆ ನನ್ನ ಅಮೃತ ಹಸ್ತದಿಂದ ಏನಾದರೂ ಗಿಫ್ಟ್ ಕೊಡಬೇಕಲ್ಲವೇ? ನೋಡಿ, ನೀವು ಆ ದೇವರು ಕೊಟ್ಟಿರುವರ, ನೀವು ನನ್ನ ಬಳಿ ಇದ್ದರೆ ಸಾಕು, ಮತ್ತಿನ್ನೇನು ಬೇಡ. ನಾನು ಹೇಳಿದಂತೆ ಕಾರ್ಯನಿರ್ವಹಿಸಿದ ನೀನು ಚತುರಮತಿ, ಧೈರ್ಯದಲ್ಲಿ ನನಗಿಂತ ಗಟ್ಟಿಗಳೇ ಸರಿ. ನೋಡಿ, ಈ ಕಾಡು ಕೊಡುವ ನಿಮಗೆ ನನಗೆ ನೀನು ಇದೇ ರೀತಿ ನಮಸಾಗಿದೆ, ನನಗೆ ಅಷ್ಟೇ ಸಾಕು ಪ್ರತಾಪ್. ಪ್ರೀತಿ ಪ್ರೇಮದ ಪ್ರಸಂಗವೆಲ್ಲ ಅಧಿಕ ಪ್ರಸಂಗವಾಗಿ ಬಲೆಯಲ್ಲಿ ಬಿದ್ದ ಬೆಕ್ಕಿನ ಗತಿಯಾಗಿದೆ ಎಂದು ನಾನು ಅರಿತುಕೊಂಡೆ ರಾಣಿ. ಇರಲಿ, ನನ್ನ ನಿನ್ನ ಪ್ರೇಮದ ಕಾಣಿಕೆಯಾಗಿ ಈ ಉಂಗುರವನ್ನು ತೆಗೆದುಕೋ ಬಾಡಾಣಿ. ಇದೆಲ್ಲ ಮಾಮೂಲಿ, ಕೊಡುವುದಾದ್ರೆ ಈ ನಿಮ್ಮ ಗೆಂತುಟಿಯಿಂದ ನನಗೊಂದು ಸಿಹಿಮುತ್ತನ್ನು ಕೊಡಿ, ಅಷ್ಟೇ ಸಾಕು. ಸಿಹಿಮುತ್ತನ್ನೇ ಸುರಿಸೋಣ ಬಾಡಾರ್ಲಿ. ನಂದೇ ನೀನಿಲ್ಲದೆ ಕ್ಷಣವೂ ನಾ ಬದುಕದೆ, ನನ್ನ ಮನದಂತಿದೆ. ಒಬ್ಬ ಗಂಡನಿದ್ದಾನೆ ಎಂಬುದನ್ನು ಮರೆತು ಇನ್ನೊಬ್ಬನ ತೋಟಕ್ಕೆಯಲ್ಲಿ ಬಿಗಿದಪ್ಪುವ ಈ ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕಾದೆ. ಮಿಸ್ಟರ್ ಪ್ರತಾಪ್, ಇವಳು ನಿನಗೇನಾಗಬೇಕು? ಇವಳು ನನಗ
ನಾನು ಕೇಳಿದ ಪ್ರಶ್ನೆಯನ್ನು ನೀನು ಕೇಳಿದರೆ ಧೈರ್ಯವಾಗಿ ಉತ್ತರಿಸುತ್ತಿದ್ದೆ. ಇವಳು ಸುಳ್ಳೆಯೋ ಪತಿರ್ವತೆಯೋ ಅದು ನನಗೆ ಗೊತ್ತಿಲ್ಲ. ಆದರೂ ಹೆಂಡತಿ ಎಂದು ತಲೆ ಎತ್ತಿ ಹೇಳುತ್ತಿದ್ದೆ. ಏಕೆ ಗೊತ್ತಾ? ಸಾವಿರಾರು ಜನ ಸಮೂಹದಲ್ಲೇ ಇವಳನ್ನು ಕೈ ಹಿಡಿದು ಸತಿ ಎಂದು ಒಪ್ಪಿಕೊಂಡಿದ್ದೇನಲ್ಲ, ಆ ತಪ್ಪಿಗಾದರೂ ನಾನು ಒಪ್ಪಿಕೊಳ್ಳಲೇಬೇಕಲ್ಲ ಪತ್ನಿ ಎಂದು. ಲೋಕ್ ಪ್ರತಾಪ್, ನೀವೇನೇ ಹೇಳುವುದಿದ್ದರೂ ನಿನ್ನ ಹೆಂಡತಿಗೆ ಹೇಳು. ಕರೆಕ್ಟ್. ಕೈ ಹಿಡಿದವರನ್ನೇ ನನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳದ ನಾನೊಬ್ಬ ನಿಮ್ಮಂತಹ ಮಿತ್ರರೋಗಿಗಳ ತೋಳಿಗೆ ಒಪ್ಪಿಸಿ ಕತ್ತು ಹಾಕುವ ಬಣ್ಣ ಸಣ್ಣನಲ್ಲವೇ ಜಾರಿಗೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿರಿ, ಕ್ಷಮಿಸ್ಬಿಡಿ. ಓಹೋ, ಮಾಡುವುದು ವ್ಯಭಿಚಾರ, ಮಾತಿನಲ್ಲಿ ಮುತ್ತೈದಿತನದ ಸುವಿಚಾರ. ಅಂದು ನನ್ನ ಜನ್ಮಕ್ಕೆ ಕಾರಣರಾದ ನನ್ನ ತಂದೆ ಮತ್ತು ನನ್ನ ತಂಗಿಯನ್ನು ತೊರೆದು ನಿನ್ನ ಹಿಂದೆ ಉತ್ತರ ಭೂಪರಾಗಿ ಸೆರೆಗಿಡಿದು ಓಡಿ ಬಂದೆ. ಹೇಗೆ ಗೊತ್ತಾ ಜನಕ್ಕೆ? ಹೆಂಡತಿ ಬಿಟ್ಟವನೆಂದು ಜನರಾಡುವ ನುಡಿಗೆ ಗುರಿಯಾಗಬೇಕಾಗುತ್ತದೆ ಎಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ನಿನ್ನ ಹಿಂದೆ ಉತ್ತರ ಭೂಪನಾಗಿ ಬಂದೆ. ಅಂದೇ ಹೇಳಬೇಕಾಗಿತ್ತು, ನೀವು ಸಹ ನನಗೆ ಇಷ್ಟವಿಲ್ಲವೆಂದು. ಅವತ್ತೇ ನಿಮ್ಮಿಬ್ಬರಿಗೂ ಅರಸಿದೆ ಜೊತೆಗೂಡಿ ಬಾಳಿರೆಂದು. ಸ್ವಾಮಿ, ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಆದರೆ ಸ್ವಾಮಿ ಸ್ವಾಮಿ ಎಂದು ಮಾತ್ರ ಉಚ್ಚರಿಸಬೇಡ. ಅಂತಹ ವಾಕ್ಯಕ್ಕೆ ನಾನು ಅರ್ಹನಲ್ಲ. ಅದನ್ನು ನಾನು ಹುಟ್ಟಿರುವಾಗಲೇ ಪಡೆದುಕೊಂಡು ಬರಲಿಲ್ಲ. ಅಲ್ಲಿ ನಿನಗಾಗಿ ಕಾದು ನಿಂತಿದ್ದನಲ್ಲ, ಆ ನಿನ್ನ ಸ್ವಾಮಿ, ಅವನು ನಿನ್ನ ಸ್ವಾಮಿ. ಜಾನಕಿ, ನೀನು ಒಂದು ಹೆಣ್ಣು. ನಿನ್ನಂತ ಹೆಣ್ಣಿಗೆ ಪೂರ್ವಿಕರು ಏನೆಂದು ಕರೆದಿದ್ದಾರೆ ಗೊತ್ತೇ? ಸ್ತ್ರೀ 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 ಎಂದು ಕರೆದಿದ್ದಾರೆ. ಸ್ತ್ರೀ ಎಂದರೆ ಏನು ಗೊತ್ತೇ? ಸಕಾರ ಬ್ರಹ್ಮ, ಪಾಕಾರ ವಿಷ್ಣು, ಚಂದ್ರಪತಿ ಮಹೇಶ್ವರ, ಈ ಮೂವರು ದೇವಾನು ದೇವತೆಗಳು ಕೂಡಿಕರಿಸಿ ಇವರ ಸಂಕೇತವಾಗಿ ಹೆಣ್ಣಿಗೆ ಸ್ತ್ರೀ ಎಂದು ಕರೆದರು. ಮುತ್ತೈದೆ ಎಂದು ಸಂಬೋಧಿಸಿದರು. ಮುತ್ತೈದೆ ಎಂದರೆ ಏನು ಗೊತ್ತೇ? 5 ಮುತ್ತುಗಳನ್ನು ಹೊಂದಿದವಳೆ ಮುತ್ತೈದೆ. ನಾದ ವೇದಗಳನ್ನು ಕೇಳುವ ನಿನ್ನ ಕಿವಿಯೋಲೆ ಒಂದು ಮುತ್ತು, ಈ ನಿನ್ನ ನಾಸಿಕದ ಮತ್ತೊಂದು ಮುತ್ತು. ಪರಪುರುಷನನ್ನು ಕಣ್ಣೆತ್ತಿ ನೋಡಬೇಡ, ಪರಪುರುಷನ ತೋಟಕ್ಕೆ ಬಂಧಿತಳಾಗಬೇಡ ಎಂದು ಸೂಚಿಸಿರುವ ಈ ನಿನ್ನ ಹಣೆಯಲ್ಲಿರುವ ಸಿಂಧೂರ ಒಂದು ಮುತ್ತು. ಶಿವನುರಿ ಗಂಡಿನಂತಿರುವ ಈ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಒಂದು ಮುತ್ತು. ಈ 5 ಮುತ್ತುಗಳನ್ನು ಹೊಂದಿದವಳೆ ಮುತ್ತೈದೆ. ಮುತ್ತೈದೆ ಎನ್ನುವ ಶಬ್ದಕ್ಕೆ ಗೊತ್ತು ತಂದ ನಾನು. ನೋಡಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಮಾಂಗಲ್ಯವನ್ನು ಮಾತ್ರ ಬಿಡಬೇಡಿ. ಇದೇ ನನ್ನ ಸರ್ವಸ್ವ, ಇದೇ ನನ್ನ ಉಸಿರು. ಓಹೋ, ಈ ಮಾಂಗಲ್ಯವನ್ನು ಕಟ್ಟಿಕೊಂಡು ಗರುತಿಯಂತೆ ಸೋಗು ಹಾಕಿ ವಿಚಾರ ಮಾಡುವ ನಿನ್ನಂತ ಕೈಯಾಳಿಯರಿಗೇನು ಗೊತ್ತು ತಾಳಿಯ ಬೆಲೆ? ಜಾನಕಿ, ನಾನು ಸತ್ತು ಹೋದರೆ ನನ್ನನ್ನು ಮಣ್ಣು ಮಾಡುವ ಮುನ್ನ ಈ ನಿನ್ನ ಕೊರಲಿರುವ ಮಾಂಗಲ್ಯವನ್ನು ಕಿತ್ತು ಕೈಯಲ್ಲಿರುವ ನಿನ್ನ ಹಸಿರು ಬಳೆಯನ್ನು ಒಡೆಯುವ ಹಕ್ಕು ಈ ಸಮಾಜಕ್ಕಿದೆ. ಜಾನಕಿ, ಅಕಸ್ಮಾತ್ ನೀನು ಸತ್ತರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಕಿತ್ತು ಪತಿಯ ಕೈಗೆ ಕೊಡುವ ಹಕ್ಕು ಕೂಡ ಈ ಸಮಾಜಕ್ಕಿದೆ. ತಾಯಿಗೆ ಒಂದು ಅರ್ಥವಿದೆ ಜಾನಕಿ, ಅರ್ಥವಿದೆ. ಮುತ್ತೈದೆಯನ್ನು ಕೂಡಿಸಿ ಪೋಣಿಸಿ ಹಿರಿಯರಿಂದ ಆಶೀರ್ವಾದ ಮಾಡಿಸಿ ಈ
ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆದ್ರೆ ಈ ಮಾಂಗಲ್ಯವನ್ನು ಮಾತ್ರ ಕೇಳಬೇಡಿ ಸ್ವಾಮಿ, ಕೇಳಬೇಡಿ. ಆದರೂ ಎಂಬ ಹುಡ್ಗಾರದ ಮಾತನ್ನ ಉಸಿರೆಳೆದಿರೋ ಮೇಷ್ ಜಾನಕಿ, ಮಿಸ್ಟರ್ ಪ್ರತಾಪ್, ತಿನ್ನಲಿಕ್ಕಾದರೂ ಬದುಕಬಾರದು, ಬದುಕುವುದಕ್ಕಾದರೂ ತಿನ್ನಲೇಬೇಕು. ಹೆಣ್ಣು ಸದ್ಗುಣದ ಕಣೆ, ಚಂದಕ್ಕೆಂದು ಹುಟ್ಟಿ ಚೆಕ್ಕನ್ನಾಡುವ ನಿಮ್ಮಂತ ಕಾಮಾಂಧರ ಕುನ್ನಿಗಳನ್ನ ಇನ್ನು ಜೀವ ಸಹಿತ ನಿಲ್ಲಿಸಿಕೊಂಡು ಮಾತನಾಡ್ತಿದ್ದೀನಲ್ಲ, ಅದು ನನ್ನ ತಪ್ಪ. ಪ್ರತಾಪ್, ಈ ಜಾಗದಲ್ಲಿ ನಾನಲ್ಲದೆ ಬೇರೆ ಯಾರಾಗಿದ್ದರೋ ಈ ನಿಮ್ಮ ಸೈನ್ಯವನ್ನು ಕಂಡು ನಾನು ಆ ರೀತಿ ಮಾಡಲಾರೆ. ಏಕೆಂದರೆ ನನ್ನ ಮೈಯಲ್ಲಿ ಹರಿತಿರುವ ರಕ್ತ ತಾಳ್ಮೆಯ ರಕ್ತ. ಕೈಲಾಗದು ಮೈಯೆಲ್ಲ ಪರಿಚಿಕೊಂಡ ಇನ್ನು ಹೋಗಿ ಏಡಿಯಾಗಿ ಕಾಡಡಿಯಲ್ಲಿ ಏಕೆ ಹರಚಿಕೊಳ್ಳುವೆ? ಸಮಯಕ್ಕೆ ತಕ್ಕಂತೆ ಮಾತನಾಡುವ ಚೇತುಪತಿ ನೀನೆಂದು ನನಗೆ ಚೆನ್ನಾಗಿ ಗೊತ್ತು. ಕೌರವರು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ದುಶ್ಯಾಸನ ಸೆಳೆಯುವಾಗ ಇಡೀ ಭೂಮಂಡಲವನ್ನೇ ತನ್ನ ಉಕ್ಕಿನ ಗದೆಯಿಂದ ಕುಟ್ಟಿ ಪುಡಿ ಮಾಡುವಷ್ಟು ಬಲಶಾಲಿಯಾಗಿದ್ದರು ಭೀಮ ತೆಪ್ಪೆಗೆ ಕುಳಿತುಕೊಂಡಿದ್ದ. ಹೇಗೆ ಗೊತ್ತಾ? ಧರ್ಮ ವಿರೋಧಿ ಆಗ್ತಿನಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಭೀಮ ತೆಪ್ಪೆಗೆ ಕುಳಿತುಕೊಂಡಿದ್ದ. ನೀನು ತಿಳಿದುಕೊಂಡಂತೆ ಏಡಿ ಆಗಲಿಲ್ಲ. ಇದು ತೀವ್ರ ತಪ್ಪು ಕಲ್ಪನೆ ನಿನ್ನದು. ದ್ರೌಪದಿಯ ಮಾನ ರಕ್ಷಣೆಗಾಗಿ ಆ ಶ್ರೀಕೃಷ್ಣ ಪರಮಾತ್ಮ ಬಂದೇ ಬರುತ್ತಾನೆಂಬ ಘೋರವಾದ ನಂಬಿಕೆಯಿಂದಲೇ ಅವನು ತಪ್ಪಗೆ ಕುಳಿತುಕೊಂಡಿದ್ದ. ಇನ್ನು ನಿನಗೆ ಯಾವ ಶ್ರೀಕೃಷ್ಣ ಪರಮಾತ್ಮ ಬರುತ್ತಾನೆ ಎಂದು ಬಾಡಬಡಿಸುವೆ? ನನ್ನ ಹುಟ್ಟಿಗೆ ಕಾರಣರಾದ ನನ್ನ ತಂದೆ ತಾಯಿಯ ಆಶೀರ್ವಾದವೇ ನನಗೆ ರಕ್ಷವಚಕ. ಅವರೇ ನನಗೆ ಶ್ರೀಕೃಷ್ಣ ಪರಮಾತ್ಮ. ನಿನ್ನಂತ ಎಡಬಿಡುವಿನ ಪಳ್ಳಿನ ಮಾತಿನ ಅವಶ್ಯಕತೆ ನನಗಿಲ್ಲ. ಸ್ವಾಮಿ, ಈಗ ನಿಮ್ಮ ನಿರ್ಧಾರವಾದ್ರೆ ಏನಂತ? ಜಾನಕಿ, ಇದೇ ನನ್ನ ಕೊನೆಯ ನಿರ್ಧಾರ. ಮಾಂಗಲ್ಯವನ್ನು ಕಟ್ಟುವುದು ನನ್ನಿಚ್ಛೆ, ಆದರೆ ಅದನ್ನು ಕಿತ್ತುಕೊಳ್ಳುವುದು ನನ್ನಿಚ್ಛೆ. ಮಾಂಗಲ್ಯವಿರುವ ಸ್ಥಳ ಪವಿತ್ರವಾದ ಸ್ಥಳ. ಹೆಣ್ಣೆಂಬ ಸಿಂಹದ ಎದೆ ಗುಂಡಿಗೆ ಮೇಲೆ ನೇತಾಡುವ ಸರ್ಪ ಜಾನಕಿ, ಸರ್ಪ. ಕರಿಮಣಿಯ ಸರದಲ್ಲಿ ಗಂಡನೆಂಬ ಒಂದು ಕಣ್ಣು, ಹೆಂಡತಿ ಎಂಬ ಇನ್ನೊಂದು ಕಣ್ಣಿಗಾಗಿ ಕೆಳಗಿರುವ ಎರಡು ಚಿನ್ನದ ಪದಕಗಳೇ ನಮ್ಮ ಸಂಸಾರದ ಸೂತ್ರದ ಕಣ್ಣ. ಅದನ್ನೇ ಅರಿಯದ ನೀನು ಮಾನವನ ಜನ್ಮಕ್ಕೆ ಉಣ್ಣ. ಸಾಕು ಜಾನಕಿ, ಸಾಕು ಸಾಕಿನ್ನು ನಿನ್ನ ಸಹವಾಸ. ನೀವಿಬ್ಬರೂ ಚೆನ್ನಾಗಿರಿ, ನಿಮ್ಮ ಬಾಳು ಮಲ್ಲಿಗೆ ಆಗಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮಗೆ ಒಳ್ಳೆಯದನ್ನೇ ಮಾಡಲಿ. ಸುಮಿತ್ರ, ಸುಮಿತ್ರ, ಬಂದೆ ಅಪ್ಪಾಜಿ. ಅಪ್ಪ, ಯಾಕಪ್ಪ ನಿನ್ನ ಕಣ್ಣಲ್ಲಿ ನೀರು? ಮಗು, ಮನೆತನಕ್ಕೊಬ್ಬ ಕುಲಪುತ್ರ ಬೇಕೆಂದು 10 ದೇವರುಗಳಿಗೆ ಹರಕೆ ಹೊತ್ತ ಹೆತ್ತ ಮಗ ನಮ್ಮ ನಿನ್ನ ಅಣ್ಣ ಜಗದೀಶ. ಅವನ ಬಾಳು ಗೋಳಾಗಿ ಜಗದರುಣ ಹರಿದುಕೊಳ್ಳುವಷ್ಟು ಕ್ರೂರವಾಗಿ ಬಿಟ್ಟಿದೆ ಅಮ್ಮ. ಇಷ್ಟಕ್ಕೆಲ್ಲ ನಾನೇ ಕಾರಣ, ನಮ್ಮ ನಾನೇ ಕಾರಣ. ಅಪ್ಪ,
ನಮ್ಮ ಹಣೆ ಬರಹ ವಿಧಿ ಲಿಖಿತದತ್ತ ಸಾಗಿದೆ. ನಮ್ಮ ಹಣೆ ಬರಹನ ತಪ್ಪಿಸ್ಲಿಕ್ಕೆ ಸ್ವತಃ ಬ್ರಹ್ಮನಿಂದಲೂ ಸಾಧ್ಯವಿಲ್ಲಪ್ಪ. ಅವನು ಹಾಕಿದ ತಾಳಕ್ಕೆ ನಾವು ಕುಣಿಲೇಬೇಕಾದ್ರಿಲ್ಲಪ್ಪ. ಜಗದೀಶನನ್ನು ಸ್ವತಂತ್ರವಾಗಿ ಬಾಳಲು ಬಿಡಲೇ ಇಲ್ಲಮ್ಮ. ಅವನು ತಂದೆಯ ಮೇಲೆ ಇಟ್ಟ ವಿಶ್ವಾಸಕ್ಕೆ ಕೃತಜ್ಞತನಾಗದೆ ಆಜ್ಞೆ ಮಾಡಿ ಬೇರೊಂದು ಮಾರ್ಗಕ್ಕೆ ಕರೆದೊಯ್ದು ಸಂಬಂಧವೆಂಬ ಸಮುದ್ರಕ್ಕೆ ತಳ್ಳಿ ಹುಚ್ಚಲಾಗಿ ಬಿಟ್ಟೆನಮ್ಮ. ಏನೇ ಆಗಲಿ ಸುಮಿತ್ರ, ನನ್ನ ಮಗ ನನ್ನ ಮನೆಗೆ ಬರುತ್ತಾನೆಂದರೆ ಅವನನ್ನು ಕಣ್ಣ ತುಂಬ ನೋಡಿ ಅವನ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆಮ್ಮ. ಬೇಡಿಯಪ್ಪ, ಕಾಲು ಹಿಡಿದು ಕ್ಷಮೆ ಕೇಳಬೇಕಾಗಿದ್ದು ನೀವಲ್ಲಪ್ಪ, ನೀವಲ್ಲ. ಪತಿ ಗೃಹವೆಂಬ ದೇಗುಲಕ್ಕೆ ಮೋಸ ಮಾಡಿ ಪತಿಗೆ ವಂಚನೆ ಮಾಡಿದ ಆ ಜಾನಕ್ಕೆ ಕ್ಷಮೆ ಕೇಳಬೇಕು. ನೀವು ತಾಳ್ಮೆಯಿಂದಿರಪ್ಪ, ನೀವು ಸ್ವಲ್ಪ ನೆಮ್ಮದಿಯಾಗಿರಿ. ಸುಮಿತ್ರ, ದೈವವೆಂಬುದು ನೆಮ್ಮದಿಯಾಗಿ ಬಾಳಲು ಬಿಟ್ಟರೆ ತಾನೇ ಎಂಬ ನೆಮ್ಮದಿಯಾಗಿರೋದು. ದೈವದ ನಿಯಮವನ್ನು ಉಲ್ಲಂಘಿಸುವ ಹಕ್ಕು ಯಾರಿಗೂ ಇಲ್ಲ ಸುಮಿತ್ರ, ಯಾರಿಗೂ ಇಲ್ಲ. ಹಕ್ಕು ಇಲ್ಲದಂತ ಸಂಸಾರದಲ್ಲಿ ವಿರಸ ತಂದುಕೊಳ್ಳೋದು ಸರಿಯೇನಪ್ಪ? ಮಗು, ನಿನ್ನ ಮಾತಿನಷ್ಟು ಮೃದುವಾದ ಕೋಮಲವಾದ ಹೃದಯಕ್ಕೆ ನನ್ನ ಮಾತಿನಿಂದೇನಾದರೂ ನೋವಾಗಿದ್ದರೆ ನೀನು ಸಹ ನನ್ನನ್ನು ಕ್ಷಮಿಸಪ್ಪ. ಏನ್ ಮಾತಾಡ್ತಿದ್ದೀರಪ್ಪ ನೀವು? ನಿಮಗೇನು ಹೊಚ್ಚಿಡ್ದಿಲ್ಲ ತಾನೆ? ಹಡೆದ ಮಕ್ಕಳ ಭವಿಷ್ಯದತ್ತ ಸಾಗದೆ ಕರ್ಮ ಎಂಬ ಕಂದಕದಲ್ಲಿ ಬಿದ್ದು ಮಸಳ ಯಾತ್ರೆಯತ್ತ ಸಾಗಿದರು. ನಾನು ಪಿತೃಸ್ಥಾನಕ್ಕೆ ಹರ್ಯನಲ್ಲಮ್ಮ, ನಾನು ಪಿತೃಸ್ಥಾನಕ್ಕೆ ಹರ್ಯನಲ್ಲ. ಹೌದು, ನಾನೊಬ್ಬ ಹುಚ್ಚ. ಅಪ್ಪ, ನಮ್ಮ ಹಣೆ ಬರಹ ವಿಧಿ ಲಿಖಿತದಂತೆ ಸಾಗಿದೆ ಅಂದಾಗ ಯಾರೇನ್ ಮಾಡೋದು? ಪಡೆದುಕೊಂಡು ಬಂದಿದ್ದೇವೆ, ಅದನ್ನು ಅನುಭವಿಸುವುದು ನಮ್ಮ ಪಾಲಪ್ಪ, ನಮ್ಮ ಪ್ರಾರಬ್ಧ ಕರ್ಮನಪ್ಪ. ಮಗು, ಚಿಕ್ಕದಾದರೂ ನೀನು ಚಿಕ್ಕವಳಾದರೂ ಚೊಕ್ಕವಾದ ನಿನ್ನ ಮಾತಿನ ಮುಂದೆ ನಾ ಸೋತು ಹೋಗಿಬಿಟ್ಟೆ ನಮ್ಮ. ಏನೇ ಆಗಲಿ ಅಮ್ಮ, ನೀನು ಸುಮಂಗಲಿಯಾಗಿ ಇನ್ನೊಂದು ಮನೆ ತುಂಬಿ ಗೃಹಿಣಿಯಾಗುವ ಕಾಲ ಎಂದೊದಗಿ ಬರುತ್ತದೆ ಎಂಬುದೊಂದೇ ಚಿಂತೆ ನನ್ನನ್ನು ಹಗಲಿರುಳು ಕಾಡುತ್ತಿದೆ ಅಮ್ಮ. ನನ್ನನ್ನು ಚಿಂತಿಸುವ ಅಗತ್ಯವಿಲ್ಲಪ್ಪ, ಅಗತ್ಯವಿಲ್ಲ. ಪ್ರಕೃತಿಯಲ್ಲಿ 3 ಕಾಲಗಳಿರ್ಬೇಕಾದ್ರೆ ಬೇಸಿಗೆಯಲ್ಲಿ ಮೇಘರಾಜನ ಆಗಮನವಾಗಲಿ ಎಂದು ಬಯಸಿದ್ರೆ ಅದು ಸಾಧ್ಯವಿಲ್ಲಪ್ಪ. ಕಾಲ ಕೂಡಿ ಬಂದಾಗ ತನ್ನ ತಾನೇ ಎಲ್ಲ ಆಗಿ ಹೋಗುತ್ತೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಪ್ಪ, ನೀವು ಚಿಂತೆ ಸುಮಿತ್ರ, ಅಯ್ಯೋ, ನೀವ್ಯಾಕ್ರಿ ಬಂದ್ರಿ? ನೀವಿಲ್ಲಿ ಬರ್ಬೇಡಿ, ಹೋಗಿ ಹೋಗಿ, ನಾನು ಆಮೇಲೆ ಸಿಗ್ತೀನಿ, ಹೋಗಿ. ಬಯಸಿದವಳ ಮುದ್ದು ಮುಖವನ್ನು ಕದ್ದು ನೋಡಬೇಕೆಂಬ ಆಸೆ ಮನದಲ್ಲಿ ಹಗಲು ರಾತ್ರಿ ಕಾಡಿದಾಗ ಬರದೆ ಇನ್ನೇನು ಮಾಡ್ಲಿ? ಅಪ್ಪಾಜಿ, ಇವರು ಜಗನ್ನಾಥ್ ಅಂತ ನನ್ನ ಕ್ಲಾಸ್ಮೇಟ್. ಏನೋ ನೋಟ್ಸ್ ಕೇಳಕ್ ಬಂದಿರ್ಬೇಕು ಅಲ್ವೇನ್ರಿ? ಸುಮಿತ್ರ, ಹೋಗಮ್ಮ, ಕಾಪಿ ಮಾಡಿಕೊಂಡು ಬಾ. ಬಂದ ಅತಿಥಿಗಳ ಜೊತೆ ಹಾಗೆಲ್ಲ ನಿಂತು ಹರಟೆ ಹೊಡೆಯಬಾರದಮ್ಮ, ಹರಟೆ ಹೊಡೆಯಬಾರದು. ಅಪ್ಪಾಜಿ, ಬಾ ಮಗು ಜಗದೀಶ, ಬಾ. ನಿನ್ನ ಬರುವಿಗಾಗಿಯೇ ಕಾಯುತ್ತಿದ್ದೇನೆ ಜಗದೀಶ. ಚೆನ್ನಾಗಿದ್ದೀಯಾ ಜಗದೀಶ? ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೇನೆ ಅಪ್ಪಾಜಿ. ಸುಮಿತ್ರ ಎಲ್ಲಿದ್ದಾಳೆ? ಒಳಗೆ ಕಾಪಿ ತರಲಿಕ್ಕೆಂದು ಹೋಗಿದ್ದಾಳೆ. ಹಾ, ಇವರು ಜಗನ್ನಾಥ ಅಂತ ಸುಮಿತ್ರಳಿಗೆ ಬೇಕಾದವರಂತೆ. ಏನು? ಸುಮಿತ್ರ ಅವಳಿಗೆ ಬೇಕಾದವರು ಅಂದ್ರೆ ಅವಳಿಗೂ ಇವರಿಗೂ ಏನು ಸಂಬಂಧ? ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದ್ರೆ ಜಗನ್ನಾಥ ಅಂತದ್ದೇನೂ ಇಲ್ಲ, ನೀವು ಧೈರ್ಯವಾಗಿ ಹೇಳಿ. ನಾವಿಬ್ಬರು ಪ್ರೇಮಿಗಳು. ಜಗನ್ನಾಥ,
ನಿಮ್ಮ ಆಶೀರ್ವಾದ ನಮಗೆ ದೊರೆತರೆ ಅಷ್ಟೇ ಸಾಕು. ಆಗ ನಮ್ಮಿಬ್ಬರ ಸಂಬಂಧ ಪತಿ ಪತ್ನಿಯರ ಸಂಬಂಧ. ಮುಚ್ಚು ಬಾಯಿ. ಯಾರಪ್ಪಣೆಯನ್ನು ಪಡೆದು ಪ್ರೇಮ ಸಂಬಂಧವನ್ನು ಬೆಳೆಸಿದೆ. ನಿಮ್ಮ ತಂಗಿ ಸುಮಿತ್ರಳನ್ನು ಅವಳಿಗೊಬ್ಬ ಅಣ್ಣ ಇದ್ದಾನೆ ಅನ್ನುವುದನ್ನು ಮರೆತಿದ್ದೀಯಾ? ಮರೆತಿಲ್ಲ. ಅದಕ್ಕೆಂದೇ ಇನ್ನೂ ಅನೈತಿಕ ಸಂಬಂಧಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಇಷ್ಟೆಲ್ಲ ಮಾತನಾಡುವ ನೀನು ಇದಕ್ಕೂ ಎಸದೆ ಮುಂದುವರೆದಿರಬೇಕಲ್ಲ. ಅಂತ ಏಸಿಗೆ ತಿನ್ನುವ ಕೆಲಸ ನಾನು ಮಾತ್ರ ಮಾಡಲಾರೆ. ಅಂತ ತಪ್ಪುಗಳೆಲ್ಲ ನಿಮ್ಮಂತವರ ಪಾಲಿಗೆ ಜಗನ್ನ ನಿನಗೆ ಇರಬೇಕಲ್ಲ. ಜಗನ್ನ ಮುಂದೆ ಮಾತನಾಡಬೇಡ. ಆಗಿದ್ದು ಆಗಿ ಹೋಯಿತು. ಆ ಸ್ಥಿತಿ ನನ್ನ ತಂಗಿಗೆ ಆಗಬಾರದು ಅಂತ ತಪ್ಪು ಮಾತ್ರ ನಾ ಮಾಡಲಾರೆ. ಈ ವಿಷಯದಲ್ಲಿ ನನಗೆ ನಂಬಿಕೆ ಇಲ್ಲ. ಈ ಮದುವೆ ಮಾತ್ರ ಸಾಧ್ಯವಿಲ್ಲ. ಅಣ್ಣ, ಹೇಳಮ್ಮ. ಹೌದಮ್ಮ ಸುಮಿತ್ರ, ಈಗಾಗಲೇ ನಮ್ಮ ಬಾಳಲ್ಲಿ ಕಷ್ಟದಲ್ಲಿ ಕಷ್ಟ ಬಂದು ಕುಂದು ನೊಂದು ಬೆಂದು ಹೋಗಿದೆ. ಕಷ್ಟದಲ್ಲಿ ಕಷ್ಟ ಬಂದರೆ ನಮ್ಮ ಕುಟುಂಬವೇ ಸರ್ವನಾಶವಾಗಿ ಹೋಗಿಬಿಡುತ್ತದೆ ಅಮ್ಮ, ಸರ್ವನಾಶವಾಗಿ ಹೋಗಿಬಿಡುತ್ತದೆ. ಅಣ್ಣ ಬೇಡಣ್ಣ, ನನ್ನ ಇವರ ಸಂಬಂಧ ಹೃದಯದ ಸಂಬಂಧ, ಹೃದಯದ ಸಂಬಂಧವನ್ನ ಈ ನಮ್ಮ ಪ್ರೇಮ ಎಂಬ ವೃಕ್ಷಕ್ಕೆ ಕೊಡಲಿ ಪೆಟ್ಟು ಹಾಕ್ಬೇಡಣ್ಣ. ಪ್ರೀತಿ ಎಂಬ ಪನ್ನೀರೆರೆದು ಆಶೀರ್ವಾದ ಮಾಡಣ್ಣ. ನೀನ ಪುರುಷ ನೀನ. ಸುಮಿತ್ರ, ಸರ್ವನಾಶವಾಗಿಯೂ ನಮ್ಮ ಬಾಳ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ. ಸುಮಿತ್ರ, ಅರಿಯದ ವಯಸ್ಸಿನಲ್ಲಿ ದುಡುಕಿದ ನನ್ನ ಬಾಳು ಕೆಡುಕಿನತ್ತ ಸಾಗಿತ್ತು. ಮುದ್ದಿನಿಂದ ಸಾಕಿದ ನನ್ನ ತಂಗಿಯ ಬಾಳು ಬೀದಿಯ ಪಾಲಾಗುವುದು ನನಗಿಷ್ಟವಿಲ್ಲವಮ್ಮ, ನನಗಿಷ್ಟವಿಲ್ಲ. ಜಗದೀಶ್, ನಿಮ್ಮ ಮನಸ್ಸಿಗೆ ಬಂದಂತೆ ಮಾತನಾಡುವುದರಲ್ಲಿ ಯಾವ ಅರ್ಥಪೂರ್ಣವಾದ ನಮ್ಮ ಪ್ರೇಮಕ್ಕೆ ಕುಂದು ತರುವ ಸಾಹಸ ಮಾತ್ರ ನೀವು ಮಾಡಬೇಡಿ. ಸುಮಿತ್ರ, ಭೂಮಿಯೇ ಬಾಯಿ ತೆರೆದು ನನ್ನನ್ನು ನುಂಗಲಿ, ಆಕಾಶವೇ ಕಳಚಿ ತಲೆಯ ಮೇಲೆ ಬೀಳಲಿ, ಸೂರ್ಯ ಚಂದ್ರರು ಜಗತ್ತಿನಲ್ಲಿ ಉದಯವಾಗದೆ ಕತ್ತಲಾವರಿಸಲಿ, ಸುಮಿತ್ರಳೇ ನನ್ನ ಬಾಳ ಸಂಗಾತಿ. ಸುಮಿತ್ರ, ನಿನ್ನ ಇಷ್ಟ ಏನೆಂಬುದನ್ನು ನೀನು ಅಣ್ಣನಿಗೆ ತಿಳಿಸಿ ನನ್ನೊಂದಿಗೆ ಹೊರಡಲು. ನೀವು ಸ್ವಲ್ಪ ಸುಮ್ಮನೆ ಹಿರಿಯರ ಒಪ್ಪಿಗೆ ಪಡೆದಾಗಲೇ ನಮ್ಮಿಬ್ಬರ ಮದುವೆ. ಅಣ್ಣ, ನಿನ್ನ ತಂಗಿಯಾಗಿ ಕೊನೆಯದಾಗಿ ನಿನ್ನ ಕೇಳ್ತಾ ಇದ್ದೀನಿ, ಈ ನಿನ್ನ ತಂಗಿಯನ್ನ ಹೃದಯ ತುಂಬಿ ಹರಿಸಣ್ಣ, ಹೃದಯ ತುಂಬಿ ಹರಿಸು. ನಿನ್ನ ಕೈ ಮುಗಿತೀನಿ. ಸುಮಿತ್ರ, ಮಾನವನ ಜನ್ಮದಲ್ಲಿ ಹುಟ್ಟಿದ ಮೇಲೆ ಏನನ್ನಾದರೂ ಸಾಧಿಸಬೇಕು. ಆದರೆ ತಂಗಿ ಎಂಬ ವಸ್ತುವನ್ನು ಪಡೆಯಲು ಪೂರ್ವ ಜನ್ಮದ ಪುಣ್ಯ ಮಾಡಿ ಹುಟ್ಟಿರಬೇಕಮ್ಮ, ಪೂರ್ವ ಜನ್ಮದ ಪುಣ್ಯ ಮಾಡಿ ಹುಟ್ಟಿರಬೇಕು. ನಾನು ನಿನ್ನನ್ನು ಕಳೆದುಕೊಂಡು ಪಡೆಯುವುದಾದರೂ ಇನ್ನೇನಿದೆ? ಹೋಗಿ ಅಪ್ಪಾಜಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಮ್ಮ. ನಿನ್ನಿಷ್ಟವೇ ನನ್ನಿಷ್ಟ. ಅಣ್ಣ, ಅಪ್ಪಾಜಿ, ಚಿರಂಜೀವಿಯಾಗಿ ಬಾಳಮ್ಮ, ಚಿರಂಜೀವಿಯಾಗಿ ಬಾಳು. ನಿಮ್ಮ ಮಾರ್ಗದರ್ಶನಕ್ಕಾಗಿ ಕಾಯುತ್ತಿರುವೆ. ನಿಮ್ಮ ಮಗಳ ಕೈ ಹಿಡಿದು ನೆಮ್ಮದಿಯಿಂದ ಬಾಳ ಸಾಗಿಸುತ್ತೇವೆ. ನಾನೇನಾದರೂ ತಪ್ಪು ಮಾತನಾಡಿದ್ದೇನೆ? ಚಿರಂಜೀವಿಯಾಗಿ ಬಾಳು ಜಗದೀಶ, ಚಿರಂಜೀವಿಯಾಗಿ ಬಾಳು. ನೀನು ಜಗದೀಶ ಈ ಮನೆ ಎರಡು ಕಣ್ಣಾಗಿ ಸುಮಿತ್ರಾಳನ್ನು ಸಂತೋಷದ ಸಾಗರದಲ್ಲಿ ನಲಿದಾಡುವಂತೆ ಮಾಡಿದರೆ ಸಾಕಪ್ಪ. ಇದೇ ನನ್ನ ಕೊನೆ ಆಸೆ. ಹಾಗೇ ಆಗಲಿ ಜಗದೀಶ, ನಾನಿನ್ನು ಬರುತ್ತೇನೆ. ಅಪ್ಪಾಜಿ, ನೀನು ಹೀಗೆ ಮೌನವಾಗಿ ನಿಂತರೆ ಅವಳಿಗೆ ಅವಳ ಹೃದಯಕ್ಕೆ ನೋವಾಗುವುದಿಲ್ಲವೇ? ಅಪ್ಪಾಜಿ, ಯಾವ ಬಾಯಿಂದ ಇಲ್ಲ ಅಂತ ಹೇಳಲಿ ಅಪ್ಪಾಜಿ. ನನಗೆ ಅವಳನ್ನು ಬಿಟ್ಟರೆ ಮತ್ತಿನ್ಯಾರಿದ್ದಾರೆ? ಅವಳೇ ನನ್ನ ಸರ್ವಸ್ವ, ಅವಳೇ ನನ್ನ ಜೀವನದ ಉಸಿರು. ಅವಳಿಗಾಗಿ ಏನನ್ನಾದರೂ ಮುಡಿಪಾಗಿಡುವೆ.
ನೀವಿಬ್ಬರು ನಕ್ಕು ಈ ನಿಮ್ಮ ತಂದೆಯ ನಮ್ಮಪ್ಪ ಬಹಳ ಖುಷಿ ಆಗ್ಬಿಟ್ಟು ಎಲ್ಲೆಲ್ಲ ಹೊಡ್ಬಿಟ್ಟ. ಅಪ್ಪ ನಮ್ಮ ಅಣ್ಣನ ಮನಸ್ಸು ತುಂಬಾನೇ ಮೃದು, ಅದಕ್ಕಾಗಿ ನಾನು ಹತ್ತು ಕೂಡ್ಲೆ ಕರಗ್ಬಿಟ್ಟ. ಅಣ್ಣ ನೀನ್ ನನ್ನ ಮಾತಾಡಿಸ್ಕೊಡ್ತೀಯ? ಏನಮ್ಮ ಏನು? ನೋಡಣ್ಣ, ಹೆಣ್ಣಾದವಳಿಗೆ ಒಡವೆ ವಸ್ತ್ರ ಆಸ್ತಿ ಪಾಸ್ತಿ ಬೇಕು ಅಂತ ಯಾವ ಹೆಣ್ಣು ಬಯಸೋದಿಲ್ಲ. ತಾನು ಮದುವೆಯಾಗಿ ಹೋಗ್ಬೇಕಾದ್ರೆ ತನ್ನ ತವರು ಮನೆಯಿಂದ ಹಸಿರು ಬಳೆ, ಕುಂಕುಮ, ಜಡೆ ತುಂಬಾ ಹೂವು, ಅರಿಶಿಣ, ಕುಂಕುಮ, ಹಸಿರು ಸೀರೆ ಇವನ್ನೆಲ್ಲ ನೀನು ನನಗೆ ತಂದು ಕೊಡ್ಬೇಕು. ಇದು ನನ್ನ ಅಣ್ಣ ಕೊಟ್ಟ ಉಡುಗೊರೆ, ಇದು ನನ್ನ ತವರಿನ ಉಡುಗೊರೆ ಅಂತ ನನ್ನ ಗಂಡನ ಮನೆಯಲ್ಲಿ ಹಿರಿ ಹಿರಿ ಹಿಗ್ಗಬೇಕು. ಇದನ್ನ ತಂದು ಕೊಡ್ತೀಯ ಅಣ್ಣ? ಕೇಳೋ. ಅಲ್ಲ, ಅಪ್ಪ ಕೊಡಬೇಕು ದುಡ್ಡು, ನೀವ್ ಕೊಡಂಗಿಲ್ಲ, ನಲ್ಲೇ ಹೇಳಂತೀಯ. ಎಷ್ಟು ಚುಕ್ಕದ ನೋಡ್ರಿ, ಹೆಂಡ್ತಿಗಾದ್ರೆಲ್ಲ ತಂದು ಕೊಡ್ತಾನ. ಹೀಗೆ ತಂದು ಕೊಡ್ತೀವಿಲ್ಲ? ಏ ಮಾವ ಹೇಳ. ಯಾವ ಬಾಯಿಂದ ಇಲ್ಲ ಅಂತ ಹೇಳಲಿ ಅಮ್ಮ. ಮಾತನ್ನು ಕೊಡ್ತೀನಿ. ಹೂನು.
ಯೋಚನೆ ಮಾಡಬೇಡ. ನೆಕ್ಸ್ಟ್ ಟೈಮ್ ನನ್ನ ಮದುವೆಗೆ ನೀನು ಹುಲಿ ಕುಣಿತ ಅವಾಗ ಮಾಡುವಂತ. ಸರಿ, ಗೊತ್ತಾಯ್ತು. ಎಲ್ಲರೂ ಒಟ್ಟಿಗೆ ಸೇರಿದೆ ಊಟ ಮಾಡೋಣ. ಈಗ ಔಷಧ ನೋಡ್ರಿ ಅವ್ನಿಗೆ.